ಗೌರವಧನ ಬೇಡವೇ ಬೇಡ, ಹಂಗಾಮಿ ಕೆಲಸ ಬೇಡವೇ ಬೇಡ, ಕಾಯಂ ಕೆಲಸ ಬೇಕೇ ಬೇಕು, ಆಹಾರ ಬದಲಾವಣೆ ಆಗಲೇಬೇಕು. ಹೇಳಿ ಧಿಕ್ಕಾರ, ಸಮವಸ್ತ್ರ ಕೊಟ್ಟಿರುವ ಸರ್ಕಾರಕ್ಕೆ ಹೇಳಿ. ಸಹಾಯಕರ ತಾಲೂಕಾ ಸಮ್ಮೇಳನಕ್ಕೆ ಎಲ್ಲಿವರೆಗೆ ವೇತನ, ಕನಿಷ್ಠ ವೇತನ, ಪಿಂಚಣಿ. ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಫೆಡರೇಷನ್ ತಾಲೂಕು ಮಟ್ಟದ ಸಮಾವೇಶ ಶನಿವಾರ ಸಂಗನಬಸವ ಕಲ್ಯಾಣ ಮಂಟಪದಲ್ಲಿ ಜರುಗಿದೆ. ಕಾರ್ಯಕ್ರಮಕ್ಕೂ ಮುನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಸಮಾವೇಶಕ್ಕೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮಕ್ಕೂ ಉದ್ಘಾಟಿಸಿ ಮಾತನಾಡಿದ ಶಾಸಕ ಯಾಶೀರ್ ಅಹಮದ್ ಖಾನ್ ಪಠಾಣ್, ಮಕ್ಕಳಿಗೆ ಉತ್ತಮ ಸಂಸ್ಕಾರ ಹಾಗೂ ಪ್ರಾಥಮಿಕ ಶಿಕ್ಷಣ ಕೊಡುವ ಮಹತ್ತರ ಜವಾಬ್ದಾರಿಯನ್ನ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಯನ್ನ ಗೌರವಿಸಿ ಸರ್ಕಾರ ಅಂಗನವಾಡಿ ಸಿಬ್ಬಂದಿಯ ಮಾಸಿಕ ವೇತನವನ್ನ 15,000ಕ್ಕೆ ಹೆಚ್ಚಿಸಬೇಕು ಎಂದಿದ್ದಾರೆ. ಅಂಗನವಾಡಿಗಳು ಮಕ್ಕಳ ಜ್ಞಾನ ವಿಕಾಸದ ಕೇಂದ್ರಗಳಾಗಿದ್ದು ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸ್ತಾ ಇದೆ. ಕಾರ್ಯಕರ್ತೆಯರು ತಾಯಿ ಸ್ಥಾನದಲ್ಲಿ ನಿಂತು ಸೇವೆ ಸಲ್ಲಿಸುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದಿದ್ದಾರೆ. ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಜಯಮ್ಮ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳ ಯಶಸ್ವಿ ಅನುಷ್ಠಾನದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಎಸ್ಐಆರ್ ಕಾರ್ಯದಲ್ಲಿ ಮೃತಪಟ್ಟ ನೌಕರರ ಕುಟುಂಬಗಳಿಗೆ 30 ಲಕ್ಷ ಪರಿಹಾರ, ಅಂಗನವಾಡಿ ಸಿಬ್ಬಂದಿಗೆ ಪಿಂಚಣಿ ಯೋಜನೆ ಹಾಗೂ ಋತುಚಕ್ರದ ರಜೆ ಸೌಲಭ್ಯ ಜಾರಿಗೊಳಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿತು. ಅದು ಪಗಾರಲ್ಲ, ಗೌರವಧನ ಬೇಜಾರವಾಗಬಾರ್ದು, ನೀವು ನಮಗೆ ಬರೆಯಬಾರ್ದು. ಕಡಿಮೆ ಕೊಟ್ಟಾರಂತ ಅಂತ ಒಂದು ಕಡಿಮೆ ಗೌರವಧನದಲ್ಲಿ ಇವತ್ತು ನಿಜವಾಗಲೂ ನೀವೆಲ್ಲ ಅಭಿನಂದನೆಗೆ ಅರ್ಹರು, ನೀವೆಲ್ಲ ಪೂಜನೀಯ ಸಮಾನವಾದಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಿ ಬಯಸ್ತಾ ಇದ್ದೀನಿ. ನಿಮ್ಗೆ ಶಕ್ತಿ ಕೊಡಬೇಕು. ವಿಶೇಷವಾಗಿ ವಿಧವೆ ತಾಯಂದಿರಿಗೆ, ಅಂಗವಿಕಲ ತಾಯಂದಿರಿಗೆ ನಾವು ಉತ್ತಮ ಆದ್ಯತೆ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಅವ್ರಿಗೇನಾಗ್ತದೆ, ದೇವರ ಕಡೆಯಿಂದ ನ್ಯಾಯ ಏನಾಗಿರ್ತೈತೆ, ಈ ಸಂಪೂರ್ಣ ಆಗಿಲ್ಲ, ಅದು ಅರ್ಥ ಆಗಿದೆ ಅಂತ ಮಾತನ್ನ ನೀವು ಬೇಡಿಕೆ ಕೊಡೋಣ ನಾನು ಹೇಳ್ತೀನಿ. ಯಾಕಂದ್ರೆ ಸುಧಾರಣೆಗೆ ನಿಮ್ದು 15,000ಕ್ಕಿಂತ ಹೆಚ್ಚು ಪಗಾರ ಆದಾಗ ಅಂಗವಿಕಲತೆ ಹೇಗಿದೆ ಅನ್ನೋದೇ ಇವತ್ತು ಈ ಸರ್ಕಾರ ಸೂಚನೆ ಕೊಟ್ಟರೆ ನಾವು ಬಿಡೋದಿಲ್ಲ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸಂಗತಿ, ಹೌದಾ ಇಲ್ಲ? ಹಾಗಾಗಿ ಇವತ್ತು ಆ ಮಕ್ಕಳಿಗೆ ಕೂಡ ಅಧ್ಯಕ್ಷನವರು ಕರೆದಿದೆ, ಮಹಿಳಾ ಆಯೋಗದ ಅಧ್ಯಕ್ಷರು ಬನ್ನಿ ಜಯಂತರೇ, ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ನಿಮ್ಮ ಕಾರ್ಯಕರ್ತರು ಇವೆಲ್ಲ ದೂರುಗಳು ಬರ್ತಾ ಇದೆ, ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತ ಕೇಳಿದ್ರು. ಏನಿದೆ ಆಹಾರ? ಹೌದು ಮೇಡಮ್, ಆಹಾರ ಚೆನ್ನಾಗಿ ಹಿಂದೆ ಕೊಡ್ತಾ ಇತ್ತು ನೋಡಿ, ಹಿಂದೆ ಕೊಡ್ತಾ ಇದ್ದು ಜಿಲ್ಲಾ ಮಟ್ಟದಲ್ಲಿ ಕೊಡ್ತಾ ಇತ್ತು. ಅಲ್ಲಿಗೆ ನೋಡಿ, ನಾವು ಯಾರು ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಈ ದಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯ ತಾಲೂಕು ಮಟ್ಟದ ಸಮಾವೇಶವನ್ನು ಇವತ್ತು ಶಿಗ್ಗಾವಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಭಾಗವಾಗಿ ಇವತ್ತು ಈ ಹೊತ್ತಿನಲ್ಲಿ ರಾಣಿ ಚೆನ್ನಮ್ಮರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ವಿದ್ಯುಕ್ತವಾಗಿ ಈ ಸಮ್ಮೇಳನಕ್ಕೆ ಚಾಲನೆಯನ್ನು ದೊರೆತಿದೆ. ಈ ಸಮ್ಮೇಳನದ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಲವಾರು ಸಂಕಷ್ಟ ನೋವುಗಳ ಹಿನ್ನೆಲೆಯಲ್ಲಿ ಇವತ್ತು ಅವರು ಅಂಗನವಾಡಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಔದ್ಯಮಿಕ ಭದ್ರತೆಯನ್ನು ಕೊಡಬೇಕು, ಆ ಮುಖಾಂತರ ಅವ್ರನ್ನ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸಮ್ಮೇಳನ ನಡೀತಾ ಇದೆ. ಅದಕ್ಕೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ದೇಶದ ಪ್ರಮುಖ ಕಾರ್ಮಿಕ ಸಂಘಟನೆಯಾಗಿರ್ತಕ್ಕಂಥ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅದರ ರಾಷ್ಟ್ರೀಯ ಮಹಾಧಿವೇಶನವನ್ನು ನವೆಂಬರ್ 22ರಿಂದ 26ರವರೆಗೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ದುಡಿತಾ ಇರ್ತಕ್ಕಂಥ ಎಲ್ಲ ಕ್ಷೇತ್ರದ ಎಲ್ಲ ವಿಭಾಗದ ರೈತರು, ಕಾರ್ಮಿಕರು, ಮಹಿಳೆಯರು ಇವರೆಲ್ಲರನ್ನು ಕೂಡ ಇವತ್ತು ಸಂಘಟಿಸಿ ಅವರ ಹಕ್ಕುಗಳನ್ನು ಒದಗಿಸಿ ಇವತ್ತು ಎಐಟಿಯುಸಿ ಬಹಳ ಸನ್ನದ್ಧವಾಗಿ ಇವತ್ತು ನಿಂತಿದೆ. ಆ ಹಿನ್ನೆಲೆಯಲ್ಲಿ ದುಡಿಯುವ ವರ್ಗವನ್ನು ಸಂಘಟನೆ ಮಾಡಿ ಅವರ ಹಕ್ಕುಗಳನ್ನು ದುಡಿಸ್ಕೊಳ್ಳಿಕ್ಕೆ ಎಐಟಿಯುಸಿ ಇವತ್ತು ಕಂಕಣಬದ್ಧವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ
ಅಂಗನವಾಡಿ ಕಾರ್ಯಕರ್ತೆಯರು ಇತರೆ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ಒಂದು ಸಂಘಟನಾ ಸಮ್ಮೇಳನಗಳು ನಡೀತಾ ಇದೆ. ಭಾಗವಾಗಿ ಇವತ್ತು ಕೂಡ ಶಿಗ್ಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶ ನಡೀತಾ ಇದೆ. ಏನು ಶಿಗ್ಗಾವಿ ತಾಲೂಕಲ್ಲಿ ಇವತ್ತು ತಾಲೂಕು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರದ ಹಲವಾರು ಬೇಡಿಕೆಗಳು ನಮ್ಮ ಮುಂದೆ ಇದೆ. ಹಾಗಾಗಿ AITC ಸಂಘಟನೆ ಇಡೀ ಕಾರ್ಮಿಕ ವರ್ಗವನ್ನು ಸಂಘಟಿಸಿ ಹೋರಾಟ ಮಾಡ್ತಾ ಬರ್ತಾ ಇದೆ. ಇವತ್ತಿನ ಜ್ವಲಂತ ಸಮಸ್ಯೆಗಳಂದ್ರೆ ಕನಿಷ್ಠ ವೇತನವನ್ನು ಸರ್ಕಾರ ಜಾರಿಗೆ ತಗೊಂಡ್ಬರ್ಬೇಕು. ಹಾಗೆ ಏನಿವತ್ತು ಮಹಿಳೆಯರ ಮಕ್ಕಳ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಪೌಷ್ಟಿಕ ಆಹಾರದ ಗುಣಮಟ್ಟವನ್ನ ಹೆಚ್ಚಳ ಮಾಡಬೇಕು. ಮತ್ತೆ ಅದಕ್ಕೆ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 10 ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಗೌರವಧನವನ್ನ ಹೆಚ್ಚಳ ಮಾಡದೇ ಇರುವಂತ ಈ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಕೂಡ ಫೆಬ್ರವರಿಯಲ್ಲಿ ಹೋರಾಟ ಮಾಡಿ ಅಲ್ಲಿ ಮನವಿಯನ್ನು ಕೊಟ್ಟು ಇನ್ನೂ ಕೂಡ ಆ ಅನುದಾನ ಜಾರಿ ಆಗಲಿಲ್ಲ, ಕನಿಷ್ಠ ವೇತನ ಕೂಡ ಜಾರಿ ಆಗಿಲ್ಲ. ಆದ್ರಿಂದ ಈ ಒಂದು ಹೋರಾಟದ ಮುಖಾಂತರ ಕಾರ್ಯಕರ್ತೆಯರಿಗೆ ಕಾಯಂ ಮಾಡಬೇಕು ಆ ಕೆಲಸವನ್ನ. ಮತ್ತೆ ESI ಸೌಲಭ್ಯವನ್ನು ತರಬೇಕು. ಏನೇ ಅನಾರೋಗ್ಯ ಆದ್ರೂ ಕೂಡ ಸಂಬಳ ಕೊಡೋದಿಲ್ಲ, ಹುಷಾರಾಗಿ ಬಂದ್ರೆ ಸಂಬಳ ಕೊಡ್ತಾ ಇದ್ದಾರೆ. ಇದು ಆರೋಗ್ಯ ಕೊಡಬೇಕು ಅನ್ನೋದು ಮೇಜರ್ ಆಗಿ ಈ ICDS ಆರಂಭ ಆಗಿ 50 ವರ್ಷ ಆಗಿದೆ. 50 ವರ್ಷದಿಂದ ಗೌರವದಿಂದಲೇ ದುಡಿಸ್ತಾ ಇರ್ತಕ್ಕಂಥ ಈ ಸರ್ಕಾರಗಳಿಗೆ ನಮ್ಮನ್ನ ಕನಿಷ್ಠ ವ್ಯಾಪ್ತಿಗೆ ತನ್ನಿ C ಮತ್ತು D ಜಾತಿಯ ನೌಕರರ ಮಾಡಬೇಕು ಅಂತ ಹೇಳಿ ಮತ್ತೆ ನಮ್ಗೆ ಸಮವಸ್ತ್ರ ಕೊಡ್ತಾ ಇದ್ದಾರೆ. ಸಮವಸ್ತ್ರ ಕಳಪೆ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಅಗಲಗಲ ಬಣ್ಣಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಏನ್ ಹಿಂದೆ ಇದು ಸರ್ಕಾರದೊಳಗಡೆ ಹಲಪಾಚಾರರು ನಮ್ಮ ಖಾತೆಗೆ ಹಣವನ್ನ ಹಾಕ್ಬೇಕಂತ ಹೇಳಿದ್ರು, ಹಾಕಿದ್ರು. ಅದನ್ನ ತಗೊಳಕ್ ಬಿಡದೆ ಮತ್ತೆ ಅವರೇ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಕಳಪೆ ಸೀರೆಯನ್ನ ಕೊಟ್ಟಿದ್ದಾರೆ. ಈ ಕಳಪೆ ಸೀರೆ ಒಳಗಡೆ 150 ರೂಪಾಯಿ ಕೂಡ ಬಾಳ್ತಾ ಇಲ್ಲ, ಅದನ್ನ ಉಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕೊಡ್ತಕ್ಕಂಥ ಈ ಸರ್ಕಾರದ ನೀತಿಯನ್ನ ಖಂಡಿಸ್ತಾ ಇದ್ದೇವೆ. ಆ ಸೀರೆ ವಾಪಸ್ ಮಾಡ್ತೇವೆ. 500 ರೂಪಾಯಿ ಕ್ವಾಲಿಟಿ ಕೊಡ್ತಕ್ಕಂಥದ್ದನ್ನ ಕೊಡಬೇಕು, ಇಲ್ಲಾಂದ್ರೆ ಅವ್ರ ಖಾತೆಗೆ ಹಣ ಹಾಕ್ಬೇಕಂತ ಹೇಳಿ ಈ ಮುಖಾಂತರ ನಾವು ಸರ್ಕಾರವನ್ನ ಮನವಿ ಮಾಡ್ತೀವಿ. AITC ಜಿಲ್ಲಾಧ್ಯಕ್ಷರು ಹಾವೇರಿ ನಾವು ಇವತ್ತಿನ ದಿವಸ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶವನ್ನು ಕರೆಯಲಾಗಿತ್ತು. ಅವರ ಬೇಡಿಕೆಗಳು ಏನಿವೆ ಅಂತಂದರೆ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳೆಲ್ಲ ಮತ್ತು ಇವತ್ತಿಗೆ ಸಮಾನ ವೇತನದ ಅಡಿಯಲ್ಲಿ ಅನೇಕ ಸವಲತ್ತುಗಳಿವೆ. ಸಮಾನ ವೇತನದ ಅಡಿಯಲ್ಲಿ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು. ಅವರಿಗೆ ಸಮಾನ ವೇತನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಗೌರವವನ್ನು ಹೊರತುಪಡಿಸಿ ಅವರಿಗೆ ಸಮಾನ ವೇತನದ ಸಂಬಳವನ್ನು ಕೊಡಬೇಕು ಅಂತ ಹೇಳಿ ನಾನು ಇವತ್ತಿನ ಇದರೊಳಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಏನು ಹಾವೇರಿ ಜಿಲ್ಲೆ ಯಲ್ಲಾಕಿ ನಾಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಗ್ಗಾವಿಯಲ್ಲಿ 2ನೇ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕ ಕಾರ್ಯಕರ್ತರ ನೇತೃತ್ವದಲ್ಲಿ ಸಮ್ಮೇಳನವನ್ನ ಮಾಡ್ತಾ ಇದ್ದೀವಿ. ಅದರ ಒಂದು ನೇತೃತ್ವವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಏನು ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕಾ ಅಂಗನವಾಡಿಯ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಯಶಸ್ವಿಯಾಗಿ ನಾವು ಈ ಒಂದು ಸಮ್ಮೇಳನದ ಮುಖಾಂತರ ಮಾಡ್ತಾ ಇದ್ದೀವಿ. ಅದೇ ಒಂದು ನೇತೃತ್ವದಲ್ಲಿ ಏನು ಅಂಗನವಾಡಿಯವರ ಏನು ಕುಂದುಕೊರತೆಗಳ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಏನು ರಾಣಿ ಚೆನ್ನಮ್ಮನವರ ಪುತ್ಥಳಿಕೆಗೆ ಏನು ನಾವು ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮುಖಾಂತರ ನಾವು ಸಮ್ಮೇಳನವನ್ನ ಈ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರನ್ನ ಜೀತ ಪದ್ಧತಿಯಂತೆ ಗೌರವಧನದಲ್ಲಿ ದುಡಿಸ್ಕೊಂತ ಇದೆ. ಅದನ್ನ ಖಂಡಿಸಿ ಇವತ್ತು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಮತ್ತು ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಖಡಕ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ. ಏನು ಮಟ್ಯ ಬಿಲ್ ಆಗಲಿ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳಾಗಲಿ ಅದರಲ್ಲಿ ಖಂಡನೆ ಮಾಡ್ತಾ ಇವತ್ತು ಮನವಿ ಮುಖಾಂತರ ನಾವು ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ. ಕೂಡಲೇ ನಮ್ಮ ಬೇಡಿಕೆಗಳು ಈಡೇರದೆ ಹೋದ್ರೆ ರಾಜ್ಯ ಮತ್ತು ರಾಷ್ಟ್ರದಂತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತಕ್ಕಂತ ಈ ಮೂಲಕ ಏನು ನಾವು ಶಿಗ್ಗಾವಿಯಲ್ಲಿ ಸಂದೇಶವನ್ನ ರವಾನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷೆ ಲಲಿತಾ ನಾಗನಗೌಡ, ರಾಜ್ಯಾಧ್ಯಕ್ಷ ಬಿ ಅಮ್ಜದ್, ಉಮೇಶ್ ಅವರಗೇರಿ, ಹನುಮಂತಪ್ಪ ಅಗಸಿ ಬಾಗಲು, ಹನುಮಂತಪ್ಪ ಕಬ್ಬಾರ್, ಸುನಂದ ರೇವಣೇಕರ್, ಸರಸ್ವತಿ ಸಾತಪತಿ, ತಿಪ್ಪವ್ವ ಜವಳಗಡ್, ಸುಭಾಷ್ ಮಜ್ಜಗಿ, ಗುಡ್ಡಪ್ಪ ಜಲಿತಿ, ಗೌಸ್ಖಾನ್ ಮುನಶಿ, ವಸಂತ ವಾಗೂರ ಸೇರಿ ಫೆಡರೇಷನ್ನ ಪದಾಧಿಕಾರಿಗಳು, ತಾಲೂಕಿನ ವಿವಿಧ ವಲಯಗಳ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ರವಿರಾಜೆ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.